ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನು ಕಳೆದ ವಾರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕಳೆದ ಸೀಸನ್ನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾಡಿದರು. ವಾರದಿಂದ ವಾರಕ್ಕೆ ವಿಭಿನ್ನತೆಯನ್ನು ಮೂಡಿಸುವಂಥ ಬಿಗ್ ಬಾಸ್ ಈಗ ಮತ್ತೊಂದು ವಿಭಿನ್ನತೆ ಅಂತಲೇ ಹೇಳ್ಬೋದು. ಇದು ನಿಜವಾಗ್ಲೂ ಹನುಮಂತವರು ಖುಷಿ ಪಡುವಂಥ ಸುದ್ದಿ. ಅದರಲ್ಲೂ ಹನುಮಂತವರು ಇದನ್ನು ನೋಡಿ ತುಂಬಾ ಶಾಕ್ ಆದರು ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳೋದಾದರೆ, ಜಿ ಕನ್ನಡ ವಾಹಿನಿಯ ವೇದಿಕೆಯಲ್ಲಿ ಅಕ್ಕ ತಮ್ಮ ಎಂದೇ ಫೇಮಸ್ ಆಗಿದ್ದಂಥ ಅನುಶ್ರೀ ಮತ್ತು ಹನುಮಂತವರು ನಿಮಗೆ ಗೊತ್ತೇ ಇದೆ. ಇನ್ನು ಅದೇ ರೀತಿ ಹನುಮಂತವರು ಬಿಗ್ ಬಾಸ್ಗೆ ಹೋಗಿರೋ ವಿಷಯನ ಕೇಳಿ ಅನುಶ್ರೀ ಅವರು ಕೂಡ ತುಂಬಾ ಖುಷಿಪಟ್ಟಿದ್ರು. ಈಗ ಬಿಗ್ ಬಾಸ್ ಮನೆಯ ಒಂದು ಟಿವಿ ಏನಿದೆಯೋ ಅಲ್ಲಿ ಲೈವ್ ಬಂದು ವಿಶ್ ಮಾಡಿದ್ದಾರೆ. ಹೌದು, ಬಿಗ್ ಬಾಸ್ ಟಿವಿ ಪರದೆ ಮೇಲೆ ಅನುಶ್ರೀ ಅವರ ವಿಡಿಯೋನ ಪ್ಲೇ ಮಾಡಿದ್ದಾರೆ. ಅದು ಇವತ್ತಿನ ಸಂಚಿಕೆ ಅಥವಾ ನಾಳಿನ ಸಂಚಿಕೆಯಲ್ಲಿ ಬರುವ ಸಾಧ್ಯತೆ ಇದೆ. ಆಲ್ ದ ಬೆಸ್ಟ್ ಹನುಮಂತು, ನೀನು ಆಟವನ್ನು ಚೆನ್ನಾಗಿ ಆಡ್ತಾ ಇದೆಯಾ, ಇನ್ನು ಮುಂದೆ ಹೀಗೆ ಆಡ್ತಾ ಇರು ಎನ್ನುವ ಸಂದೇಶವನ್ನು ಅನುಶ್ರೀ ಅವರು ಕಳಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದನ್ನು ನೋಡಿದ ಹನುಮಂತವರು ಸಿಕ್ಕಾಪಟ್ಟೆ ಖುಷಿಯಲ್ಲಿ ತೇಲಾಡ್ತಾನೆ ಇದ್ದಾರೆ. ಇದನ್ನು ಕಂಡಂಥ ವೀಕ್ಷಕರಿಗೆ ಇನ್ನಷ್ಟು ತುಂಬ ಖುಷಿ ಆಗ್ತಾ ಇದೆ ಹನುಮಂತ ಅವರ ವಿಷಯದಲ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಹನುಮಂತ ಅವರು ತುಂಬಾ ಕ್ಲೋಸ್ ಇದ್ದಿದ್ದು ಅನುಶ್ರೀ ಅವರ ಜೊತೆ. ನೀವು ಜಿ ಕನ್ನಡ ವಾಹಿನಿಯ ವೇದಿಕೆಯಲ್ಲಿ ನೋಡೇ ಇರ್ತೀರಾ ಯಾವ ರೀತಿ ಸಲುಗೆಯಿಂದ ಹನುಮಂತವರು ಅನುಶ್ರೀ ಅವ್ರ ಜೊತೆ ಮಾತನಾಡ್ತಿದ್ರು ಅಂತ. ಇನ್ನು ನ್ಯಾಯವಾಗಿ ನಿಯತ್ತಿನಿಂದ ನೀನು ಆಟವನ್ನು ಆಡ್ತಿದ್ದೀಯಾ, ಅದೇ ರೀತಿ ಆಡು ಅಂತಲೂ ಕೂಡ ಅನುಶ್ರೀ ಅವರು ಪ್ರೋತ್ಸಾಹವನ್ನು ನೀಡಿದ್ದಾರೆ ಹನುಮಂತವರಿಗೆ. ಈ ರೀತಿಯಾಗಿ ಹನುಮಂತವರಿಗೆ ಅನುಶ್ರೀ ಅವರ ಲೈವ್ ವಿಡಿಯೋವನ್ನು ತಲುಪಿಸಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಎಲ್ಲ ಸ್ಪರ್ಧಿಗಳಿಗೆ ಯಾವ ರೀತಿಯ ಶಾಕಿಂಗ್ ಮತ್ತು ಸರ್ಪ್ರೈಸ್ ಕಾದಿರುತ್ತೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ 11 ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅಂತಲೂ ಕೂಡ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಯಾರಾಗಬೇಕು ನಿಮ್ಮ ಪ್ರಕಾರ ಅಂತಲೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.